ಬಾಲಿವುಡ್ ಸಂಕ್ರಾಂತಿ ನಾವು ಯಾವ ಥರ ಸೌತ್ ಇಂಡಿಯನ್ ಸಂಕ್ರಾಂತಿನ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಹಳ್ಳಿಗಳಿಂದನೇ ಈಗ ನಮ್ಮ ಕಲ್ಚರು, ನಮ್ಮ ಹಬ್ಬ, ನಮ್ಮ ಆಚರಣೆ ಎಲ್ಲ ಇದು ತನಕ ಉಳ್ಕೊಂಡಿರೋದು. ಸೊ ಈ ವಿಡಿಯೋದಲ್ಲಿ ನಾವು ಯಾವ ಥರ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಬರುತ್ತೆ ನೋಡಿ, ಚೆನ್ನಾಗಿದೆ. ನಾನು ಹೋಗೋಷ್ಟರಲ್ಲಿ ರಂಗೋಲಿ ಕಾಂಪಿಟೇಷನ್ ಸ್ಟಾರ್ಟ್ ಆಗಿ ಎಲ್ಲ ರಂಗೋಲಿ ಹಾಕಿದ್ರು. ಸೊ ತುಂಬ ಚೆನ್ನಾಗಿತ್ತು. ಒಬ್ಬರಿಗಿಂತ ಇನ್ನೊಬ್ರದ್ದು ರಂಗೋಲಿ ತುಂಬ ಚೆನ್ನಾಗಿ ಹಾಕಿದ್ರು. ಚಿಕ್ಕ ಮಕ್ಕಳು ಸಹ ಒಳ್ಳೆ ರಂಗೋಲಿ ಹಾಕಿದ್ರು ನೋಡಿ. ಇದೆಲ್ಲ ಪುಟಾಣಿ ಮಕ್ಕಳೆಲ್ಲ ಹಾಕಿರುವಂಥ ರಂಗೋಲಿ. ಮಕ್ಕಳೆಲ್ಲ ನಾವು ಬೆಳೆದಿರೋ ಬೆಳೆನ ಗುಡ್ಡೆ ಮಾಡಿ ಅದಕ್ಕೆ ಡೆಕೋರೇಟ್ ಮಾಡೋದ್ರಲ್ಲಿ ದೊಡ್ಡವ್ರಿಗೆ ಹೆಲ್ಪ್ ಮಾಡ್ತಿದ್ರು. ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಹಳ್ಳಿಯಲ್ಲಿ ಇದೊಂಥರ ಖುಷಿಯಾಗತ್ತೆ. ಎಲ್ಲರೂ ಅವ್ರದ್ದು ಇವ್ರದ್ದು ಅಂತ ಯಾವುದು ನೋಡ್ದಿರ ನಮ್ಮ ಊರಿಂದ ಕೆಲಸ ಇದು ಅಂತ ಎಲ್ಲರೂ ಬಂದು ಮಕ್ಕಳು ದೊಡ್ಡವರು ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡ್ತಾರಲ್ಲ, ಅದೊಂಥರ ತುಂಬ ಖುಷಿಯಾಗತ್ತೆ ನನಗೆ. ಊರಲ್ಲಿರುವಂಥ ದೊಡ್ಡವರು ಯಾರ್ಯಾರು ರಂಗೋಲಿ ಹಾಕಿದ್ರು ಅವ್ರಿಗೆಲ್ಲನೂ ಪ್ರೈಸ್ ಅಂತ ಒಂದು ಮನಿ ಕೊಡ್ತಿದ್ರು. ಅದು ಒಂಥರ ಚೆನ್ನಾಗಿದೆ, ಒಂದು ಎನ್ಕರೇಜ್. ಪೂಜೆ ಎಲ್ಲ ಆದಮೇಲೆ ಸ್ಟಾರ್ಟ್ ಆಗಿದ್ದಂತಹದ್ದು ಕಲ್ಚರಲ್ ಇವೆಂಟ್ಸ್. ಈ ಕಲ್ಚರಲ್ ಇವೆಂಟ್ಸಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿದ್ದು ಮಡಕೆ ಹೊಡೆಯೋ ಕಾರ್ಯಕ್ರಮ. ಈ ಮಡಕೆ ಹೊಡೆಯೋ ಕಾರ್ಯಕ್ರಮದಲ್ಲಂತೂ ಕಣ್ಣು ಬಟ್ಟೆ ಕಟ್ಟಿ ಮಡಕೆ ಹೊಡೆಯಕ್ಕೆ ಬಿಟ್ಟಿದ್ರು. ಇದಂತೂ ತುಂಬ ಫನ್ ಆಗಿತ್ತು. ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ನೀವು ಎಂಜಾಯ್ ಮಾಡ್ತೀರಾ ಅಂತ ಗೊತ್ತು. ಸೊ ಈ ವಿಡಿಯೋ ನೋಡಿ, ನಿಮಗೂ ಖುಷಿ ಆಗುತ್ತೆ.
ಯಾವ ಊರಿಗೆ ಹೋಗಿದೆ, ಯಾವ ಟೆಂಪಲ್ಗೆ ಹೋಗಿದೆ ಅಂತ ಹೇಳೋದೇ ಮರ್ತದೆ. ನಾನು ಹೋಗಿದ್ದು ಯಲಹಂಕ ಹತ್ರದಲ್ಲಿರುವಂತಹ ಒಂದು ಚಿಕ್ಕಗುಬ್ಬಿ ಅನ್ನುವಂಥ ಗ್ರಾಮ. ಸೊ ಈ ಚಿಕ್ಕಗುಬ್ಬಿಯಲ್ಲಿ ಹನುಮಾನ್ ಟೆಂಪಲ್ಗೆ ಹೋಗಿದ್ದು. ಅಲ್ಲಿ ಆಂಜನೇಯ ಸ್ವಾಮಿ ಆಲ್ಮೋಸ್ಟ್ 9 ಫೀಟ್ಗಿಂತ ದೊಡ್ಡದಿದೆ. ಸಕ್ಕದಾಗಿ ಅಲಂಕಾರ ಮಾಡಿದ್ರು, ಸಕ್ಕದಾಗಿ ಪೂಜೆ ಆಯಿತು. ನೀವು ನೋಡಿ, ಲಾಸ್ಟಲ್ಲಿ ವಿಡಿಯೋ ಇದೆ, ಮೆಸ್ಮರೈಸ್ ಆಗ್ತೀರಾ. ನೀವು ಒಂದ್ಸತಿ ಹೋಗಿ ಬನ್ನಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ನಾರ್ತ್ ಇಂಡಿಯನ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಮ್ಮ ಕರ್ನಾಟಕದಲ್ಲಿ
ನಮ್ಮ ಸೌತ್ ಇಂಡಿಯಾದಲ್ಲಿ ಯಾವ ಥರ ನಾವು ಸೆಲೆಬ್ರೇಟ್ ಮಾಡ್ತೀವಿ, ಯಾವ ಥರ ಸಂಕ್ರಾಂತಿ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅವ್ರಿಗೂ ಸ್ವಲ್ಪ ಗೊತ್ತಾಗಲಿ. ಇದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕಂಬಳದಲ್ಲಿ ಸಿಗ್ತೀನಿ. ವೆಯ್ಟ್ ಮಾಡ್ತೀರಿ ಆ ವಿಡಿಯೋಗೋಸ್ಕರ. ಅಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಟಿಲ್ ದೆನ್, ಸೈನಿಂಗ್ ಆಫ್ MV Adventures.